ಸುಸ್ಥಿರವಾಗಿರ್ಬೇಕಂತ ಬಯಸ್ತೀರಿ? ಅಧಿವೇಶನದಲ್ಲಿ ಭಾಳ ಗಂಭೀರವಾದ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ತಾಲೂಕುಗಳಲ್ಲಿ ಬರ ಆವರಿಸ್ಕೊಂಡಿದೆ. ಕೆಲವು ಕಡೆ ಅತಿವೃಷ್ಟಿ ಇದೆ, ಕೆಲವು ಕಡೆ ಅನಾವೃಷ್ಟಿ ಇದೆ. ಇದ್ರ ಬಗ್ಗೆ ಚರ್ಚೆ ಮಾಡಿ ಮತ್ತು ಕೇಂದ್ರದಿಂದಲೂ ಸಹ ನಮಗೆ ಏನು ಹಣ ಬರಬೇಕಾಗಿದೆ ನಮ್ಮ ಪರಿಹಾರಕ್ಕೆಲ್ಲ, ಅದಕ್ಕೋಸ್ಕರ ಪಾರ್ಲಿಮೆಂಟ್ ಸದಸ್ಯರನ್ನೆಲ್ಲ ಹೋಗಿ ಸೇರಿ ಸರ್ವಪಕ್ಷ ಸದಸ್ಯರು ಎಲ್ಲ ಹೋಗಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ಪರಿಹಾರವನ್ನು ಸಹ ನಾವು ಕೇಳಬೇಕಾಗತ್ತೆ. ಸರ್, ಈಗ ಕೇಂದ್ರ ಸರ್ಕಾರಕ್ಕೆ ಅಡ್ವಾನ್ಸ್ ಅನುದಾನ ಕೊಟ್ಟಿದ್ದಾರೆ, ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಏನು ಕೊಟ್ಟೇ ಇಲ್ಲ, ಇನ್ನು ಯಾರೂ ಸಹ ಮಂತ್ರಿಗಳು ಸಿಕ್ಕಿಲ್ಲ. ಅವ್ರ ಪಾರ್ಲಿಮೆಂಟ್ ನಡೀತಾ ಇದೆ ಅಂಥೇಳಿ ಈಗ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವ್ರನ್ನ ಹೋಗಿ ಭೇಟಿ ಮಾಡಿ ಪ್ರಯತ್ನ ಮಾಡ್ತೀವಿ. ಸರ್, ಈಗ ನಾಳೆಯಿಂದ ಇದು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಕಾವೇರಿ ವಿಚಾರದಲ್ಲಿ ಅವರು ಕರ್ನಾಟಕ ಬಂದ್ ಕೊಟ್ಟಿದ್ದಾರೆ. ಬಟ್ ಅಲ್ಲಿ ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಸೆಂಟ್ರಲ್ ವಾಟರ್ ಕಮಿಷನ್ ಅವರು ಏನು ತೀರ್ಮಾನ ಕೊಡ್ತಾರೆ ಅದ್ರ ಮೇಲೆ ಹೋಗುತ್ತೆ. ಎಲ್ಲ ಸರ್ವಪಕ್ಷ ಸಭೆಯೂ ಆಯಿತು. ಕೇಂದ್ರ ಸರ್ಕಾರದಲ್ಲಿ ಅಥವಾ ಮೇಲ್ಮನವಿ ಸಲ್ಲಿಸಬೇಕಾದ್ರೆ ಏನು ಮಾಡಬೇಕು ಅನ್ನೋದು ನೋಡಬೇಕು. ಬಟ್ ಈಗ ಬಂದು ಪ್ರತಿಭಟನೆ ಮಾಡೋದ್ರಿಂದ ಪ್ರಯೋಜನ ಆಗುತ್ತೆ ಸರ್? ಅದು ರಾಜಕೀಯವಾಗಿ ಮಾಡ್ತಾರೆ. ಅದು ನಾವು ಪ್ರಯೋಜನ ಅಪ್ರಯೋಜನ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ರಾಜಕೀಯವಾಗಿ ಅವರವರ ಅನಿಸಿಕೆಗಳು ಪ್ರಜಾಪ್ರಭುತ್ವದಲ್ಲಿ ಮಾಡ್ತಾರೆ. ಅದ್ರ ಮುಂದೆ ನೋಡೋಣ ಏನಾಗುತ್ತೆ ಅಂತ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಕೊಡಬೇಕಂತ ಅವಕ್ಕೆಲ್ಲ ಬಂದ್ ಮಾಡಿದ್ರು, ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಮುನಿಯಪ್ಪನವರು ಯಾವ ಜಿಲ್ಲೆಯವರು? ಬಟ್ ಅವರು ಬೆಂಗಳೂರು ಗ್ರಾಮಾಂತರ ಕೋಟದಲ್ಲಿದ್ದಾರೆ ಸರ್. ಹಾಗೆ ಅವರು ನಡೆಯುತ್ತೆ. ಎಲ್ರಿಗೂ ಸಹ ಅವಕಾಶಗಳು ಸಿಕ್ಕೋಲ್ಲ. ಭಾಳ ಸೀನಿಯರ್ಸ್ ಇದ್ದಾರೆ. ಅವಕಾಶಗಳು ಎಲ್ರಿಗೂ ಸಿಗೋದು ಕಷ್ಟ. ಅಲ್ಲಿ ಜಾಗ ಇರೋದು 34 ಸ್ಥಾನ ಮಾತ್ರ. ಬಾಕಿಯವ್ರಿಗೆ ರಾಜಕೀಯವಾಗಿ ಮತ್ತು ಯಾವ ರೀತಿ ಅಧಿಕಾರನ ಹಂಚಬೇಕು ಅದನ್ನು ಕೂತ್ಕೊಂಡು ಮಾತಾಡಿ ಪ್ರಯತ್ನ ಮಾಡಿ. 4 ಗಂಟೆಗೆ ಮುಖ್ಯಮಂತ್ರಿಗಳು ಸಹ ಎಲ್ಲ ಹಿರಿಯರನ್ನೆಲ್ಲ ಒಂದು ಸಭೆ ಕರೆದಿದ್ದಾರೆ. ಅದರಲ್ಲಿ ಮಾತಾಡ್ತೀವಿ. ಸ್ವಲ್ಪ ಆಳವಾಗಿ ಮಾತಾಡಿ ಯಾವ ರೀತಿ ಸಮಸ್ಯೆ ಬಗೆಹರಿಸ್ಬೋದು ಅನ್ನೋದನ್ನು ನೋಡ್ತೇವೆ. ತಾವು ಅಧ್ಯಕ್ಷರಾದ್ಮೇಲೆ ಹಿಂದುಳಿದ ವರ್ಗಗಳು ಏನೋ ಒಂಥರ ಉತ್ಸಾಹ ಹೆಚ್ಚಾಗಿ ಸುಸ್ಥಿರವಾಗಿರ್ಬೇಕಂತ ಬಯಸ್ತೀರಿ? ಅಧಿವೇಶನದಲ್ಲಿ ಭಾಳ ಗಂಭೀರವಾದ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ತಾಲೂಕುಗಳಲ್ಲಿ ಬರ ಆವರಿಸ್ಕೊಂಡಿದೆ. ಕೆಲವು ಕಡೆ ಅತಿವೃಷ್ಟಿ ಇದೆ, ಕೆಲವು ಕಡೆ ಅನಾವೃಷ್ಟಿ ಇದೆ. ಇದ್ರ ಬಗ್ಗೆ ಚರ್ಚೆ ಮಾಡಿ ಮತ್ತು ಕೇಂದ್ರದಿಂದಲೂ ಸಹ ನಮಗೆ ಏನು ಹಣ ಬರಬೇಕಾಗಿದೆ ನಮ್ಮ ಪರಿಹಾರಕ್ಕೆಲ್ಲ, ಅದಕ್ಕೋಸ್ಕರ ಪಾರ್ಲಿಮೆಂಟ್ ಸದಸ್ಯರನ್ನೆಲ್ಲ ಹೋಗಿ ಸೇರಿ ಸರ್ವಪಕ್ಷ ಸದಸ್ಯರು ಎಲ್ಲ ಹೋಗಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ಪರಿಹಾರವನ್ನು ಸಹ ನಾವು ಕೇಳಬೇಕಾಗತ್ತೆ. ಸರ್, ಈಗ ಕೇಂದ್ರ ಸರ್ಕಾರಕ್ಕೆ ಅಡ್ವಾನ್ಸ್ ಅನುದಾನ ಕೊಟ್ಟಿದ್ದಾರೆ, ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಏನು ಕೊಟ್ಟೇ ಇಲ್ಲ, ಇನ್ನು ಯಾರೂ ಸಹ ಮಂತ್ರಿಗಳು ಸಿಕ್ಕಿಲ್ಲ. ಅವ್ರ ಪಾರ್ಲಿಮೆಂಟ್ ನಡೀತಾ ಇದೆ ಅಂಥೇಳಿ ಈಗ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವ್ರನ್ನ ಹೋಗಿ ಭೇಟಿ ಮಾಡಿ ಪ್ರಯತ್ನ ಮಾಡ್ತೀವಿ. ಸರ್, ಈಗ ನಾಳೆಯಿಂದ ಇದು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಕಾವೇರಿ ವಿಚಾರದಲ್ಲಿ ಅವರು ಕರ್ನಾಟಕ ಬಂದ್ ಕೊಟ್ಟಿದ್ದಾರೆ. ಬಟ್ ಅಲ್ಲಿ ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಸೆಂಟ್ರಲ್ ವಾಟರ್ ಕಮಿಷನ್ ಅವರು ಏನು ತೀರ್ಮಾನ ಕೊಡ್ತಾರೆ ಅದ್ರ ಮೇಲೆ ಹೋಗುತ್ತೆ. ಎಲ್ಲ ಸರ್ವಪಕ್ಷ ಸಭೆಯೂ ಆಯಿತು. ಕೇಂದ್ರ ಸರ್ಕಾರದಲ್ಲಿ ಅಥವಾ ಮೇಲ್ಮನವಿ ಸಲ್ಲಿಸಬೇಕಾದ್ರೆ ಏನು ಮಾಡಬೇಕು ಅನ್ನೋದು ನೋಡಬೇಕು. ಬಟ್ ಈಗ ಬಂದು ಪ್ರತಿಭಟನೆ ಮಾಡೋದ್ರಿಂದ ಪ್ರಯೋಜನ ಆಗುತ್ತೆ ಸರ್? ಅದು ರಾಜಕೀಯವಾಗಿ ಮಾಡ್ತಾರೆ. ಅದು ನಾವು ಪ್ರಯೋಜನ ಅಪ್ರಯೋಜನ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ರಾಜಕೀಯವಾಗಿ ಅವರವರ ಅನಿಸಿಕೆಗಳು ಪ್ರಜಾಪ್ರಭುತ್ವದಲ್ಲಿ ಮಾಡ್ತಾರೆ. ಅದ್ರ ಮುಂದೆ ನೋಡೋಣ ಏನಾಗುತ್ತೆ ಅಂತ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಕೊಡಬೇಕಂತ ಅವಕ್ಕೆಲ್ಲ ಬಂದ್ ಮಾಡಿದ್ರು, ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಮುನಿಯಪ್ಪನವರು ಯಾವ ಜಿಲ್ಲೆಯವರು? ಬಟ್ ಅವರು ಬೆಂಗಳೂರು ಗ್ರಾಮಾಂತರ ಕೋಟದಲ್ಲಿದ್ದಾರೆ ಸರ್. ಹಾಗೆ ಅವರು ನಡೆಯುತ್ತೆ. ಎಲ್ರಿಗೂ ಸಹ ಅವಕಾಶಗಳು ಸಿಕ್ಕೋಲ್ಲ. ಭಾಳ ಸೀನಿಯರ್ಸ್ ಇದ್ದಾರೆ. ಅವಕಾಶಗಳು ಎಲ್ರಿಗೂ ಸಿಗೋದು ಕಷ್ಟ. ಅಲ್ಲಿ ಜಾಗ ಇರೋದು 34 ಸ್ಥಾನ ಮಾತ್ರ. ಬಾಕಿಯವ್ರಿಗೆ ರಾಜಕೀಯವಾಗಿ ಮತ್ತು ಯಾವ ರೀತಿ ಅಧಿಕಾರನ ಹಂಚಬೇಕು ಅದನ್ನು ಕೂತ್ಕೊಂಡು ಮಾತಾಡಿ ಪ್ರಯತ್ನ ಮಾಡಿ. 4 ಗಂಟೆಗೆ ಮುಖ್ಯಮಂತ್ರಿಗಳು ಸಹ ಎಲ್ಲ ಹಿರಿಯರನ್ನೆಲ್ಲ ಒಂದು ಸಭೆ ಕರೆದಿದ್ದಾರೆ. ಅದರಲ್ಲಿ ಮಾತಾಡ್ತೀವಿ. ಸ್ವಲ್ಪ ಆಳವಾಗಿ ಮಾತಾಡಿ ಯಾವ ರೀತಿ ಸಮಸ್ಯೆ ಬಗೆಹರಿಸ್ಬೋದು ಅನ್ನೋದನ್ನು ನೋಡ್ತೇವೆ. ತಾವು ಅಧ್ಯಕ್ಷರಾದ್ಮೇಲೆ ಹಿಂದುಳಿದ ವರ್ಗಗಳು ಏನೋ ಒಂಥರ ಉತ್ಸಾಹ ಹೆಚ್ಚಾಗಿದೆ.